ನಿಮ್ದು ಹೊಸ ಮನೇನಾ ಇದು? ನಮ್ಮ ಹಸ್ಬೆಂಡ್ ಜಾಬ್ ಫಸ್ಟ್ ದುಬೈಲ್ ವರ್ಕ್ ಮಾಡ್ತಿದ್ರು. ಅಂಡ್ ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ಇವಾಗ ಅವ್ರದ್ದು ಬೇರೆ ಏನೋ ಜಾಬ್ ಮಾಡ್ತಿದ್ದಾರೆ. ಒಂದೇ ಒಂದ್ ವರ್ಡ್ ಅಲ್ಲಿ ನಮ್ ಬಾಸ್ ಬಗ್ಗೆ ಹೇಳ್ಬೇಕಂದ್ರೆ ಪುಣ್ಯಾತ್ಮ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗೈಸ್, ನಾವ್ ಇಷ್ಟೊಂದು ಸ್ಟ್ರಗಲ್ ಪಡ್ತಾ ಇರೋದು ಏನಕ್ಕಂದ್ರೆ ಕಾರಣನೇ ಅಪ್ಪುಗೋಸ್ಕರ. ಯಾಕಂದ್ರೆ ಹಾಯ್ ಎಲ್ಲ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ನನ್ನ ಇನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಟುಡೇ ವ್ಲಾಗ್ ಏನಾಗಿದೆ ಅಂದ್ರೆ, ನಿನ್ನೆ ನಾನು ನನ್ನ ಒಂದು ಇನ್ಸ್ಟಾ ಪೇಜ್ ಅಲ್ಲಿ ಅಪ್ಲೋಡ್ ಮಾಡಿದ್ದೆ. ನೀವು ಯಾರ್ಯಾರು ಚೆಕ್ ಮಾಡಿರೋ ನಂಗೆ ಗೊತ್ತಿಲ್ಲ. ಸೊ Q&A ಇನ್ ಯೂಟ್ಯೂಬ್ ಅಂತ ಹಾಕಿದ್ದೆ. ಸೊ ಅದಕ್ಕೆ ಆನ್ಸರ್ ನಾನು ಇವಾಗ ಯೂಟ್ಯೂಬ್ ಅಲ್ಲಿ ಕೊಡೋಣ ಅಂತ. ಅಂಡ್ ತುಂಬಾ ಜನ ಎಷ್ಟೊಂದ್ ಜನ ಕ್ವಶನ್ ಕೇಳ್ತಿದ್ರೆ, ಸೊ ಅದಕ್ಕೆಲ್ಲ ಒಂದೇ ಸಲ ಆನ್ಸರ್ ಕೊಡಕ್ ಆಗಲ್ಲ. ಬೆಸ್ಟ್ ಅಂದ್ರೆ ಯೂಟ್ಯೂಬ್ ಅಲ್ಲಿ ಆನ್ಸರ್ ಕೊಡೋಣ ಅನ್ಬಿಟ್ಟು ಇವಾಗ ಯೂಟ್ಯೂಬ್ ಅಲ್ಲಿ ಆನ್ಸರ್ ಮಾಡ್ತಾ ಇದೀನಿ. ಸೊ ನೋಡೋಣ ಯಾರು ಯಾವ ಕ್ವಶನ್ ಕೇಳಿದೀರಾ ಅಂತ. ಆದಷ್ಟು ಎಲ್ಲಾ ಕ್ವಶನ್ಗೂ ಆನ್ಸರ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ಇವಾಗ ಫಸ್ಟ್ ಒಂದ್ ಸ್ಟಾರ್ಟ್ ಮಾಡ್ತೀನಿ. ಎಸ್, ಫಸ್ಟ್ ಒನ್ ಕ್ವಶನ್ ಬಂದು ಕ್ಯಾಟ್ ಪ್ರಿನ್ಸೆಸ್ 45 ಅವ್ರು ಕೇಳಿದ್ದಾರೆ. ಮಾರ್ಕಸ್ ಡೈಲಿ ಬ್ಲಾಗ್ಸ್ ಮಾಡ್ಬೇಕು ಯೂಟ್ಯೂಬ್ ಅಲ್ಲಿ ನೀವು, ಬಿಕಾಸ್ ನಾವು ವೇಟ್ ಮಾಡ್ತಿರ್ತೀವಿ, ಲವ್ ಯು. ಆದಷ್ಟು ನಾನು ಕೂಡ ಟ್ರೈ ಮಾಡ್ತೀನಿ ಬ್ಲಾಗ್ಸ್ ಮಾಡಕ್ಕೆ. ಅಂಡ್ ಇವಾಗ ಸ್ವಲ್ಪ ಈ ಮನೆಗೆ ಬಂದಿರೋದ್ರಿಂದ ವರ್ಕ್ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಪರ್ಸನಲ್ ವರ್ಕ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿದೆ, ಮನೇಲೂ ವರ್ಕ್ ಜಾಸ್ತಿ ಆಗಿರೋದ್ರಿಂದ ಆದಷ್ಟು ಟ್ರೈ ಮಾಡ್ತೀನಿ. ಖಂಡಿತವಾಗ್ಲೂ ವಿಡಿಯೋಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಟು. ಅಂಡ್ ಇನ್ನೊಬ್ರು ಕೇಳಿದ್ದಾರೆ, ಅಭಿಷೇಕ್ ಅಂತ. ನಿಮ್ದು ಹೊಸ ಮನೇನಾ ಇದು? ಎಸ್, ಇವಾಗ ನಾವು ರೀಸೆಂಟ್ ಆಗಿ ಶಿಫ್ಟ್ ಆದ್ವಿ ಮನೆಗೆ. ಸೊ ಅಲ್ಲಿ ಮನೆ ಖಾಲಿ ಮಾಡಿ ಇವಾಗ ಹೊಸ ಮನೆ ಶಿಫ್ಟ್ ಆಗಿದೀವಿ. ಸೊ ಅದೇ ಹೊಸ ಮನೆನೆ. ಆಮೇಲೆ ಇನ್ನೊಬ್ರು ಕೇಳಿದಾರ, ಮಾಮ್ ಪ್ರಿನ್ಸೆಸ್ ಅವ್ರು ಕೇಳಿದ್ದಾರೆ, ಹೋಮ್ ಟೂರ್ ಮಾಡಿ ಅಕ್ಕ ಅಂತ. ಎಸ್, ತುಂಬಾ ಜನ ಇದೇ ಕ್ವಶನ್ ಕೇಳಿದಾರೆ. ಆಲ್ಮೋಸ್ಟ್ ಎಲ್ಲ ಕೇಳಿದ ಕ್ವಶನ್ ಇದು, ಹೋಮ್ ಟೂರ್ ಮಾಡಿ ಅಕ್ಕ. ಹೋಮ್ ಟೂರ್ ಬಗ್ಗೆನೆ ಕೇಳಿದೀರಾ. ಸೊ ಇನ್ನ ಸ್ವಲ್ಪ ಮನೆ ಇನ್ನ ಸೆಟ್ ಮಾಡೋದಿದೆ. ಅಂದ್ರೆ ಇನ್ನು ಮನೆಗೆ ಐಟಮ್ಸ್ ಬರೋದಿದೆ, ಸೆಟ್ ಮಾಡೋದಿದೆ. ಸ್ವಲ್ಪ ಎಲ್ಲ ಆದ್ಮೇಲೆ ಖಂಡಿತವಾಗ್ಲೂ ಆದಷ್ಟು ಬೇಗ ಹೋಮ್ ಟೂರ್ ಮಾಡೇ ಮಾಡ್ತೀನಿ. ಇನ್ನ 1 ಮಂತ್ ಆದ್ರೂ ಟೈಮ್ ತಗೊಳುತ್ತೆ ಟೈಮು. ಬಿಕಾಸ್ ಇನ್ನ ಸ್ವಲ್ಪ ಮನೆದೆಲ್ಲ ಸೆಟ್ ಮಾಡೋದಿದೆ, ಸ್ವಲ್ಪ ಜಾಸ್ತಿ ವರ್ಕ್ ಇರೋದ್ರಿಂದ. ಇನ್ನ 100 ಒಂದು 30% ಏನೋ ಇದೆ. ಅದೆಲ್ಲ ಆಗಿದ ತಕ್ಷಣ 100% ಫಸ್ಟ್ ಮಾಡೋದೇ ನಾನು ಹೋಮ್ ಟೂರು. ಅಂಡ್ ಇನ್ನೊಬ್ರು ಕೇಳಿದೀರಾ, ಸಾಯಿನಾಥ್ ಅವ್ರು ಕೇಳಿದ್ದಾರೆ. ಸಾಯಿನಾಥ್ 2233 ಅವ್ರು ಕೇಳಿದ್ದಾರೆ, ಅಕ್ಕ ನೀನ್ ಏನ್ ವರ್ಕ್ ಮಾಡ್ತೀರಾ ಅಂತ ಕೇಳಿದೀರಾ. ಸೊ ನಾನು ಮೇಕಪ್ ಆರ್ಟಿಸ್ಟ್ ಕೂಡ ಆಗಿದ್ದೀನಿ ಅಂಡ್ ಬ್ಯೂಟಿಷಿಯನ್ ಕೂಡ ಆಗಿದ್ದೀನಿ. ಸೊ ನಾನು ಹೋಗೋದ್ನು ಕೂಡ ಯಾವ್ದೋ ಒಂದು ಇನ್ಸ್ಟಾ ಪೇಜ್ ಇದೆ ಮೇಕಪ್, ಬಟ್ ಅದ್ ನಾನು ಹೋಗೋದ್ ಯಾವ್ದು ಕೂಡ ಅಪ್ಲೋಡ್ ಮಾಡಿಲ್ಲ. ಸೊ ಅದು ನಂದು ಅಂದ್ರೆ ಅಕೌಂಟ್ ಇದಾಗ್ಬಿಟ್ಟಿದೆ. ಸೊ ಅದರಿಂದ ನಾನು ಅದ್ರಲ್ಲಿ ಏನು ಅಪ್ಲೋಡ್ ಮಾಡ್ತಲ್ಲ. ಮೇಕಪ್ ಇದ್ರೆ ಮೇಕಪ್ ಹೋಗ್ತೀನಿ, ಅಂಡ್ ಮನೆ ಹತ್ರನೇ ಏನಾದ್ರು ವರ್ಕ್ ಇದ್ರೆ ಮಾಡ್ಕೋತೀನಿ. ಇನ್ನ ನಾನು ಬೇರೆ ವರ್ಕ್ ಮಾಡ್ತೀನಿ, ಅಂದ್ರೆ ಪ್ರಮೋಷನ್ ಅದು ಇದೆಲ್ಲ ಇದ್ರೆ ಕೂಡ. ಅಂದ್ರೆ ನಾನು ಫೋನೆಲ್ಲ ಪ್ರಮೋಷನ್ ಯಾವ್ದು ಮಾಡಲ್ಲ, ಡೇಟಿಂಗ್ ಪ್ರಮೋಷನ್ ಅದು ಇದೆಲ್ಲ ಮಾಡಲ್ಲ. ಯಾವ್ದಾದ್ರು ಒಂದು ಪ್ರೊಫೆಷನಲ್ ಪ್ರಮೋಷನ್ ಇದ್ರೆ ಮಾತ್ರ ಹೋಯ್ತೀನಿ. ಸೊ ಆದಷ್ಟು ಬೇಗ ನನ್ನ ಎಷ್ಟೊಂದ್ ಜನ ಕೇಳಿರೋ ಕ್ವಶನ್, ನನ್ ವರ್ಕ್ದು ಅದೊಂದು ಬ್ಲಾಗ್ ಮಾಡ್ತೀನಿ. ನಾನೇನ್ ಪ್ರಮೋಷನ್ ಮಾಡ್ತೀನಿ, ನಾನು ಹೆಂಗ್ ಅರ್ನ್ ಮಾಡ್ತೀನಿ ಮನಿ, ನಮ್ಮ ಹಸ್ಬೆಂಡ್ ಇದೆ ಹೆಂಗೆ ಮನಿ ಅನ್ನೋದೆಲ್ಲ ಅದನ್ನ ನಿಮ್ಗೊಂದು ಪರ್ಸನಲ್ ಬ್ಲಾಗ್ ಅಲ್ಲಿ ಹೇಳ್ತೀನಿ. ಎಲ್ಲ ಒಂದೇ ಸಲ ನಾನು ಮಾಡಕ್ಕಾಗಲ್ಲ, ಬಿಕಾಸ್ ಸ್ವಲ್ಪ ನನ್ಗೂ ಟೈಮ್ ಬೇಕಾಗಿರುತ್ತೆ. ಸೊ ಆದಷ್ಟು ಬೇಗ ನಾನು ಟ್ರೈ ಮಾಡ್ತೀನಿ. ಅಂಡ್ ಮಮತಾ ಅವ್ರು ಹೇಳಿದ್ರ, ಸೋ ಕ್ಯೂಟ್ ಯುವರ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಪ್ರೀತಿ ಯಾವಾಗ್ಲೂ ಹೀಗೆ ಇರ್ಲಿ. ಇವಾಗ ನಂಗೆ ರೀಸೆಂಟ್ ಆಗಿಂದ ತುಂಬಾ ಜನ ಪರ್ಸನಲ್ ಆಗೆಲ್ಲ ಮೆಸೇಜ್ ಮಾಡ್ತಿದ್ದಾರೆ, ಇನ್ಸ್ಟಾದಲ್ಲೇ ಕಮೆಂಟ್ ಕೂಡ ಮಾಡ್ತಿದ್ದಾರೆ. ಸೊ ಅದೆಲ್ಲ ನೋಡಿ ನನ್ಗೆ ಇನ್ನೂ ಸ್ವಲ್ಪ ಖುಷಿ ಇನ್ಕ್ರೇಸ್ ಆಗ್ತಿದೆ, ಖುಷಿ ಜಾಸ್ತಿ ಆಗ್ತಿದೆ. ಎಷ್ಟೊಂದ್ ಜನ ವಿಡಿಯೋಸ್ ಮಾಡಿ ಅಂತ ಎಷ್ಟೊಂದ್ ಜನ ಹೇಳ್ತಿದ್ದಾರೆ ಅಂದ್ಬಿಟ್ಟು ನಾನು ಆದಷ್ಟು ವಿಡಿಯೋ ಮಾಡ್ತಾನೆ ಇದೀನಿ. ಥ್ಯಾಂಕ್ ಯು ಸೋ ಮಚ್. ಯಾವ್ದು ನಿಮ್ ಪ್ರೀತಿ ಹಿಂಗೆ ಇರ್ಲಿ, ನಿಮ್ ಸಪೋರ್ಟ್ ಕೂಡ ಹಿಂಗೆ ಇರ್ಲಿ. ಅಂಡ್ ಇನ್ನೊಬ್ರು ಫ್ಯಾನ್ಸಿ ಡಾಲ್ ಅವ್ರು ಕೇಳಿದೀರಾ, ಯು ಆರ್ ಅಂಡ್ ಯುವರ್ ಹಸ್ಬೆಂಡ್ ಜಾಬ್ ಅಂತ ಕೇಳಿದಾರೆ. ಎಸ್, ಆಲ್ರೆಡಿ ಹೇಳಿದ್ದೀನಿ. ನಮ್ಮ ಹಸ್ಬೆಂಡ್ ಜಾಬ್ ಫಸ್ಟ್ ದುಬೈಲ್ ವರ್ಕ್ ಮಾಡ್ತಿದ್ರು. ಅಂಡ್ ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ಇವಾಗ ಅವ್ರದ್ದು ಬೇರೆ ಏನೋ ಜಾಬ್ ಮಾಡ್ತಿದ್ದಾರೆ. ಈಗ ಅವರು ಕೂಡ ಏನಾದ್ರು ಓನ್ ಆಗಿ ಜಾಬ್ ಮಾಡ್ಬೇಕು ಅಂತ ಇದ್ದಾರೆ. ಇನ್ನೇನು ಈ ವೀಕ್ ಅಲ್ಲಿ ನಾವ್ ಇವತ್ತು ಟೆಂಪಲ್ ಹೋಗಿ ಬರ್ಬೇಕು, ಸ್ವಲ್ಪ ಅರ್ಕೆ ಇತ್ತು.
ಅದೆಲ್ಲ ಹೋಗ್ ಬಂದೆ ಆಗಿದ ತಕ್ಷಣ ಅವ್ರದ್ದು ಓನ್ ಜಾಬ್ ಕೂಡ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ದಾರೆ. ಸ್ವಲ್ಪ ಪ್ಲಾನಿಂಗ್ ನಡೀತಿದೆ. ಅದಾಗಿದ ತಕ್ಷಣ ಏನ್ ಜಾಬ್ ಅಂತಾನು ಕೂಡ ನಾನು ನಿಮ್ಗೆ ಈ ವೀಕಲ್ಲೇ ಅಪ್ಡೇಟ್ ಕೊಡ್ತೀನಿ. ಅಂಡ್ ಯಾವ ಕೇಳಿದಿರಾ, ಲಕ್ಷ್ಮಿ ಅನ್ನೋರು ಕೇಳಿದ್ದಾರೆ, ನೀವ್ ಯಾಕೆ ಬ್ಲಾಕ್ ಹೇರ್ ಕಲರ್ ಮಾಡ್ಕೊಳ್ಬಾರ್ದು, ಚೆನ್ನಾಗಿ ಕಾಣಿಸ್ತೀರಾ, ನೀವ್ ಯಾಕೆ ಬ್ಲಾಕ್ ಹೇರ್ ಕಲರ್ ಮಾಡ್ಕೋಬಾರ್ದು ಅಂತ ನಾನು ಇವಾಗ ರೀಸೆಂಟ್ ಆಗಿ ಕಲರಿಂಗ್ ಮಾಡಿಸ್ದೆ. ಅಂದ್ರೆ ನನ್ಗೆ ಅವಾಗಿಂದನೂ ಅಷ್ಟೇ ನಂಗೆ ಅಷ್ಟೊಂದು ಬ್ಲಾಕ್ ಹೇರ್ ನಂಗೆ ಸೂಟ್ ಆಗಲ್ಲ ಅಂತ ಅನಿಸ್ತು. ಸೊ ಅದಕ್ಕಿಂತ ನನಗೆ ಯಾವಾಗ್ಲೂ ಅವಾಗಿಂದ ಸ್ವಲ್ಪ ಕಲರಿಂಗ್ ಏರೇ ಇಷ್ಟ ಅಂದ್ಬಿಟ್ಟು ಕಲರಿಂಗ್ ಏರೇ ಮತ್ತೆ ಅದಕ್ಕೆ ಹೋದೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಜೆಷನ್. ನಿಮ್ದು ಯೂಟ್ಯೂಬ್ ಚಾನಲ್ ಬರ್ತಾ ಇಲ್ಲ ಯಾಕೆ? ಇಲ್ಲ, ಯೂಟ್ಯೂಬ್ ಚಾನಲ್ ಬರ್ತಿದೆ, ಹೋಗಿ ಚೆಕ್ ಮಾಡಿ. ಅಕಸ್ಮಾತ್ ನಿಮ್ಗೆ ಇದ್ರಲ್ಲಿ ಸಿಕ್ಕಿಲ್ಲ, ಇನ್ಸ್ಟಾದಲ್ಲಿ ಸಿಕ್ಕಿಲ್ಲ ಅಂದ್ರೆ ಇನ್ಸ್ಟಾ ಅಲ್ಲಿ ಲಿಂಕ್ ಹಾಕಿದೀನಿ. ಅಕಸ್ಮಾತ್ ಸಿಕ್ಕಿಲ್ಲ ಅಂದ್ರೆ ಜಾನು ಅಫಿಷಿಯಲ್ ಜಾನು ಗೌಡ ಅಂತ ಹಾಕಿ. ಜಾನು ಗೌಡ ಇಲ್ಲ, ಸಾರಿ 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 ಜಾನು ಗೌಡ ಅಂತ ಅದೇ ಬರುತ್ತೆ. ಜಾನು ಸಂಜೆ ಯೂಟ್ಯೂಬ್ ಚಾನಲ್ ಅಂತ ಹಾಕಿ ಬರುತ್ತೆ. ಮತ್ತೆ ಅವರೇ ಕೇಳಿದ್ರೆ ಜಾನು ಗೌಡ ಅನ್ನೋದೇ ಜಾನು ಗೌಡನೇ ನಿಮ್ ಹೆಸರು ಅವರೇ ಕೇಳಿದ್ದಾರೆ. ನೀವು ಸ್ವಂತ ಮನೆ ತಗೊಂಡ್ರ ಅಂತ ಕೇಳಿದೀರಾ. ಎಸ್, ಇಲ್ಲ ಅಂದ್ರೆ ನಾವ್ ಬಂದಿರೋದ್ ಮನೆ ಸ್ವಂತ ಮನೆ ಎಲ್ಲ ಲೀಸಿಗೆ ಬಂದಿರೋದು. ನಮ್ ಹಸ್ಬೆಂಡ್ ಅವ್ರದ್ದು ಸ್ವಂತ ಮನೆ ಇದೆ, ಬಟ್ ಅವ್ರದ್ದು ಇರೋದು ಹಳೆ ಗುದಳ್ಳಿಲಿ ಇರೋದು. ಸೊ ನಾನೆಲ್ಲ ಆ ಏರಿಯಲ್ಲಿ ಇರಲ್ಲ ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ಸದ್ಯಕ್ಕೆ ಸ್ವಂತ ಮನೆ ಅಲ್ಲಿದೆ. ನೆಕ್ಸ್ಟ್ ಸ್ವಂತ ಮನೆ ತಗೊಳ್ಳೋ ಪ್ಲಾನ್ ಕೂಡ ಆದಷ್ಟು ಬೇಗನೆ ಮಾಡ್ತಿದೀನಿ. ಸ್ವಲ್ಪ ದುಡ್ಡೆಲ್ಲ ಬೇಕಲ್ಲ, ಅಂಡ್ ವರ್ಕ್ ಮಾಡಿ ಎಲ್ಲ ಮಾಡಿ ಸ್ವಂತ ನಾವೇ ತಗೊಬೇಕು ಅಂದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ, ಟೈಮ್ ಹಿಡಿಯುತ್ತೆ. ಆದಷ್ಟು ಬೇಗ ಯಾವ್ದು ಆಗಲ್ಲ. ಅನ್ಕೊಂಡಿದ್ದು ಸ್ವಲ್ಪ ಹಾರ್ಡ್ ವರ್ಕ್ ಇರದೇ ಇರುತ್ತಲ್ಲ. ಸೊ ಅದೆಲ್ಲ ಆಗೋರ್ಗು ಸ್ವಂತ ಮನೆ, ನಿಮ್ಮ ಆಶೀರ್ವಾದ, ಎಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ, ಎಲ್ಲರ ಆಶೀರ್ವಾದ ಇದ್ರೆ ಖಂಡಿತವಾಗ್ಲೂ ಆದಷ್ಟು ಬೇಗ ಸ್ವಂತ ಮನೆ ತಗೊಂಡು ಅದನ್ನು ಕೂಡ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಎಸ್, ಪ್ರಿನ್ಸ್ ಸಬಿ ಅವ್ರು ಕೇಳಿದೀರಾ, ಒನ್ ವರ್ಡ್ ಅಬೌಟ್ ಡಿ ಬಾಸ್ ಅಂತ ಕೇಳಿದೀರಾ. ಎಸ್, ನನ್ಗಂತೂ ಡಿ ಬಾಸ್ ಅಂದ್ರೆ ತುಂಬಾ ಇಷ್ಟ. ಒಂದೇ ಒಂದ್ ವರ್ಡ್ ಅಲ್ಲಿ ನಮ್ ಬಾಸ್ ಬಗ್ಗೆ ಹೇಳ್ಬೇಕಂದ್ರೆ ಪುಣ್ಯಾತ್ಮ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಅವ್ರ ಏನೇ ಮಾಡಿರ್ಬೋದು, ಅವ್ರ ಬಗ್ಗೆ ಯಾರು ಏನೇ ಕೆಟ್ಟಾಗಿ ಮಾತಾಡ್ಬೋದು, ನೆಗೆಟಿವ್ ಆಗಿ ತುಂಬಾ ಮಾತಾಡ್ಬೋದು, ನೆಗೆಟಿವ್ ಇದ್ರು ಅವ್ರ ಬಗ್ಗೆ ಅದಕ್ಕಿಂತ ಹೆಚ್ಚು 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 ಪ್ರೀತಿ ಮಾಡೋರಿದ್ದಾರೆ. ಅವ್ರ ಬಗ್ಗೆ ಕೆಟ್ಟಾಗಿ ಮಾತಾಡೋರು ಒಬ್ರು ಇದ್ರೆ ಪ್ರೀತಿಸೋರು ಲಕ್ಷಾಂತರ ಜನ ಇದ್ದಾರೆ. ನಾನು ಅವ್ರ ಬಗ್ಗೆ ಮಾತಾಡೋರ್ ಬಗ್ಗೆ ಎಲ್ಲ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಬಟ್ ನನ್ಗಂತೂ ನಮ್ ಬಾಸ್ ಏನೇ ಮಾಡ್ಲಿ, ಅವ್ರು ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ ಏನೇ ಮಾಡ್ಲಿ, ನಾನು ಅವ್ರನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ, ಬಿಟ್ಟು ಕೊಡೋದು ಇಲ್ಲ. ಅವ್ರು ಯಾವಾಗ್ಲೂ ನಮ್ಮ ಮನ್ಸಲ್ಲಿ ಇದ್ದೇ ಇರ್ತಾರೆ. ಅವ್ರ ಮೇಲೆ ಪ್ರೀತಿ ಅಂತೂ ಕಮ್ಮಿ ಆಗಲ್ಲ. ನನ್ಗೆ ಒಂದೇ ಒಂದ್ ಏನೋ ಆಸೆ ಅಂದ್ರೆ ನಾನ್ ಸಾಯಷ್ಟಲ್ಲಿ ಡಿ ಬಾಸ್ ಒಂದ್ಸಲ ನೋಡ್ಬೇಕು ಅಂತ. ಅಂದ್ರೆ ನಾನು ಇದುವರೆಗೂ ಒಂದ್ಸಲ ಅವ್ರನ್ನ ನೋಡೇ ಇಲ್ಲ. ಸೊ ಅವ್ರು ಯಾವಾಗ್ಲೂ ಚೆನ್ನಾಗಿರ್ಬೇಕು. ಅವ್ರು ನಂದಿರೋ ಚಾಮುಂಡೇಶ್ವರಿ ಅವ್ರನ್ನ ಯಾವಾಗ್ಲೂ ಕಾಪಾಡ್ತಾರೆ. ಅದಕ್ಕೆ ಅವ್ರು ಯಾವಾಗ್ಲೂ ಈಗ್ಲೂ ಕೂಡ ಪ್ರೆಸೆಂಟ್ ಚೆನ್ನಾಗೇ ಇದ್ದಾರೆ. ಅವ್ರ ಮೇಲೆ ಯಾವ್ದೇ ಕೆಟ್ಟ ದೃಷ್ಟಿ ಬೀಳ್ದಲ್ಲಿ. ಸೊ ನಾನು ಅದೇವ್ರನ್ನ ಬೇಡ್ಕೊಳ್ಳೋದು ಅಷ್ಟೇ. ನಮ್ ಬಾಸ್ ಯಾವಾಗ್ಲೂ ಟಾಪ್ ಅಲ್ಲೇ ಇರ್ತಾರೆ, ಆರೇನೇ ಮಾತ್ರ ತಲೆಗೆಡ್ಸ್ಕೊಳಲ್ಲ. ಅಂಡ್ ಡಿ ಬಾಸ್ ಅಭಿಮಾನಿಗಳು ಅಷ್ಟೇ, ಅವ್ರು 1000 ಜನ ಏನೇ ಕೆಟ್ಟಾಗ ಏನೇ ಕಾಂಪ್ಲಿಮೆಂಟ್ರಿ ಕೊಟ್ರು ನಮ್ ಬಾಸ್ನ ನಮ್ ಡಿ ಬಾಸ್ ಅಭಿಮಾನಿಗಳು ಬಿಟ್ಕೊಟ್ಟಿಲ್ಲ, ಬಿಟ್ಕೊಡೋದು ಇಲ್ಲ ಅಷ್ಟೇ. ಅಂಡ್ ಅಮ್ಮು ಅವ್ರು ಕೇಳಿದಿರಾ, ಗೋಲ್ಡ್ ಕಲೆಕ್ಷನ್ ಮಾಡಿ ಅಂತ. ಎಸ್, ಮಾಡ್ತೀನಿ. ಆದಷ್ಟು ಬೇಗ ಅದು ಕೂಡ ಮಾಡ್ತೀನಿ. ಮತ್ತೆ ಅವರೇ ಕೇಳಿದ್ರೆ ನೆಕ್ಸ್ಟ್ ಬೇಬಿ ಪ್ಲಾನಿಂಗ್ ಯಾವಾಗ ಅಂತ. ಸೊ ನನ್ಗೆ ಇವಾಗಿರೋ ನನ್ಗೂ ನಮ್ಮ ಹಸ್ಬೆಂಡ್ಗೆ ಇವಾಗಿರೋ ಕಮಿಟ್ಮೆಂಟ್ಸ್ಗೆ ಇವಾಗ ಬೇಬಿ ಪ್ಲಾನಿಂಗ್ ಯಾವ್ದು ಇಲ್ಲ. ಸೊ ಇವಾಗ ಸ್ವಲ್ಪ ಮನೆ ಬೇರೆ ಶಿಫ್ಟ್ ಮಾಡಿದೀವಿ, ಲೀಸ್ ಬಂದಿರೋದು. ಇವಾಗ ಸ್ವಲ್ಪ ನಮ್ಗೆ ಅದೆಲ್ಲ ಏನು ಒಂದೇ ಸಲ ಎಲ್ಲ ತಗೊಳಕ್ ಸ್ವಲ್ಪ ಸಾಲ ಕೂಡ ಆಗುತ್ತೆ. ಅಂಡ್ ಮನೆ ಮ್ಯಾನೇಜ್ಮೆಂಟ್ ಇರುತ್ತೆ, ನಮ್ದು ಪರ್ಸನಲ್ ಚೀಟಿ ಅದು ಇದೆಲ್ಲ ಇರುತ್ತೆ, ಅಲ್ಲೆಲ್ಲ ನೋಡ್ಕೋಬೇಕು. ಅಂಡ್ ಇವಾಗ ಅಪ್ಪುನ ಸ್ಕೂಲಿಗೆ ಬೇರೆ ಹಾಕ್ಬೇಕಿನ್ನ, ಅವ್ನ್ ಬೇರೆ ಎಜುಕೇಶನ್ ಕೊಡಕ್ಕೆ ನಮ್ಗೆ ತುಂಬಾ ದುಡ್ಡು ಖರ್ಚಾಗುತ್ತೆ. ಅದೆಲ್ಲ ಆಗ್ಬೇಕು. ಸೊ ನಮ್ದು ಸ್ವಂತ ಮನೆ ಅವ್ರಿಗೂ ನಾನು ಯಾವ ಬೇಬಿ ಪ್ಲಾನಿಂಗ್ ಇಲ್ಲ. ಅಂದ್ರೆ ಇನ್ನೊಂದು ಮಿನಿಮಮ್ ನಾವು ಸ್ವಂತ ಮನೆ ಆದ್ರೂ ಕೂಡ ಬೇಗ 4 to 5 years ಇನ್ನ ಯಾವ್ದು ಬೇಬಿ ಪ್ಲಾನಿಂಗ್ ಇಲ್ಲ. ಆಮೇಲೆ ನೋಡ್ಕೊಳ್ಳೋಣ, ಬೇಬಿ ಪ್ಲಾನಿಂಗ್ ಇಲ್ಲ. ಎಸ್, ನೆಕ್ಸ್ಟ್ ಕ್ವಶನ್ ಬಂದು ಐ ಎಂ ಲಕ್ಷ್ಮಿ ಅವ್ರು ಕೇಳಿದಿರಾ, ಡೂ ವಿಡಿಯೋಸ್ ಆನ್ ಯು ಅಂಡ್ ಯುವರ್ ಹಸ್ಬೆಂಡ್ಸ್ ಅರ್ನಿಂಗ್ ಅಂಡ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ಸ್ ಅಂತ ಹಾಕಿದೀರಾ. ಸೊ ಅದನ್ನ ನಾನು ಒಂದು ಪರ್ಸನಲ್ ವ್ಲಾಗ್ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಹೇಗೆ ಇನ್ವೆಸ್ಟ್ಮೆಂಟ್ ಎಲ್ಲ ನಾವೇನು ಯಾವ್ದ್ರ ಬೇಡದ್ರದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ನಾವು ಇನ್ವೆಸ್ಟ್ಮೆಂಟ್ ಮಾಡೋದಂದ್ರೆ ಒಂದು ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಅದ್ ಬಿಟ್ರೆ ನಾವು ಇಷ್ಟು 100% ದುಡಿತೀವಿ ಅಂದ್ರೆ ಅದ್ರಲ್ಲಿ ನಾವೊಂದು 50% ಆದ್ರೂ ಗೋಲ್ಡ್ ಚೀಟಿ ಅದು ಇದಕ್ಕೆ ಇನ್ವೆಸ್ಟ್ ಮಾಡ್ತೀವಂತೂ ಬೇಡದಕ್ಕೆ ವೇಸ್ಟ್ ಖರ್ಚಂತೂ ಮಾಡಕ್ ಹೋಗಲ್ಲ.
ಮೋಹನ್ ಕುಮಾರ್ ಅವ್ರು ಹೇಳಿದ್ರೆ ಕ್ಯೂಟ್ ಅಂತ. ಎಸ್ ಥ್ಯಾಂಕ್ ಯು ಸೋ ಮಚ್. ರಂಜು ಪೂಜಾರ್ ಅವ್ರು ಕೇಳಿದೀರಾ, ಅಪ್ಪುಗೆ ತುಂಬಾ ಚೆನ್ನಾಗ್ ಸಾಕ್ರಿ ಅಕ್ಕ, ಏನಕ್ಕೂ ಕಮ್ಮಿ ಮಾಡ್ಬೇಡಿ, ಹೀಗೆ ನೀವು ನಗ್ನಗ್ತಾ 100 ವರ್ಷ ಇರಿ ಅಂತ ಹೇಳಿದೀರಾ. ಎಸ್ ಥ್ಯಾಂಕ್ ಯು ಸೋ ಮಚ್. ಎಸ್ ನಾವ್ ಇಷ್ಟೊಂದು ಸ್ಟ್ರಗಲ್ ಪಡ್ತಾ ಇರೋದು ಏನಕ್ಕಂದ್ರೆ ಕಾರಣನೇ ಅಪ್ಪುಗೋಸ್ಕರ. ಯಾಕಂದ್ರೆ ನನ್ ಲೈಫ್ ಅಲ್ಲಿ ನನಗೆ ಸಿಕ್ಕಿರೋ ಒಂದು ಗಾಡ್ ಗಿಫ್ಟ್ ಅಂತಾನೆ ಹೇಳ್ಬೋದು ನನ್ ಮಗ. ಅವ್ನ್ ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಂತಾನೆ ನಾನು ನನ್ನ ಹಸ್ಬೆಂಡ್ ಇಷ್ಟು ಕಷ್ಟ ಪಡ್ತಿರೋದು. ಅವ್ನ್ಗೆ ಒಂದು ಚೂರು ಕೂಡ ಕೊರತೆ ಆಗಿರೋ ತರನೇ ನೋಡ್ಕೊಂತ ಇದೀವಿ. ಅಂದ್ರೆ ನೀವೇ ನೋಡಿರ್ತೀರಾ, ಅವ್ನ್ ಯಾವ್ದಕ್ಕೂ ಕೂಡ ನಾನು ಇಲ್ಲ ಅನ್ನಿಲ್ಲ, ಮುಂದೆ ಕೂಡ ಅವ್ನ್ ಯಾವ್ದಕ್ಕೂ ನಾನು ಇಲ್ಲ ಅನ್ನಲ್ಲ. ಅವ್ನ್ ಓದ್ಬೇಕಾದ್ರು ಅಷ್ಟೇ, ಎಷ್ಟೇ ಓದ್ಲಿ, ಹೈಯರ್ ಎಜುಕೇಶನ್ ಬೇಕಾದ್ರೂ ಕೊಡಿಸ್ತೀವಿ. ಅದಕ್ಕೋಸ್ಕರ ನಾವ್ ಎಷ್ಟ್ ಕಷ್ಟ ಪಟ್ರು ನಮ್ಗೆ ಬೇಕಾಗಿಲ್ಲ. ಒಟ್ನಲ್ಲಿ ನಮ್ಮ ಆಸೆ ಅಂತಾನೆ ಪ್ರತಿಯೊಂದು ತಂದೆ ತಾಯಿ ಆಸೆನೂ ಅದೇ ಇರುತ್ತಲ್ವಾ. ಮಕ್ಳು ಚೆನ್ನಾಗಿರ್ಬೇಕು. ಇವೇನ್ ನಮ್ಮ ಅಪ್ಪ ಅಮ್ಮ ಕೂಡ, ನಿಮ್ಮ ಅಪ್ಪ ಅಮ್ಮ ಕೂಡ ಅವ್ರ ಮೈಂಡ್ ಅಲ್ಲಿ ಏನಿರುತ್ತೆ, ನನಗ್ ಕಷ್ಟ ಇರೋ ನನ್ ಮಕ್ಳು ಕಷ್ಟ ಇರಬಾರ್ದು ಅಂತ ಇರುತ್ತೋ. ನನ್ ಮಗನ್ ನಾವ್ ಅನ್ಕೊಂಡಿರೋದು ಇಷ್ಟ, ಅವ್ನ್ಗೊಂದು ಚೂರು ಕೂಡ ಕೊರತೆ ಇರಬಾರ್ದು, ಅವ್ನ್ಗೆ ಏನಕ್ಕೂ ಕಮ್ಮಿ ಆಗ್ಬಾರ್ದು. ಅವ್ನ್ ಏನ್ ಕೇಳಿದ್ರು ನಾವ್ ಇದುವರೆಗೂ ಅವ್ನ್ಗೆ ಮುಂದೆ ಸಿಗ್ಬೇಕಾಗಿರೋದೆಲ್ಲ ಪ್ರೆಸೆಂಟ್ ಈಗ್ಲೇ ಅವ್ನ್ಗೆ ಏನ್ ಕೇಳಿದ್ರು ನಾನು ಇಲ್ಲ ಅನ್ನಲ್ಲ, ನಾನಾಗ್ಲಿ ನನ್ನ ಹಸ್ಬೆಂಡ್ ಆಗ್ಲಿ. ಸೊ ನಮ್ ಲೈಫ್ ಅಂತ ನಮ್ ಲೈಫೇ ಅವ್ನಾಗಿರ್ಬೇಕಾದ್ರೆ ಅವ್ನ್ಗೇನು ನಾವ್ ಇಲ್ಲ ಅನ್ನಕ್ ಆಗಲ್ಲ. ಸೊ ಯಾವಲ್ಲ ಅವ್ನ್ ಚೆನ್ನಾಗಿರ್ಬೇಕು ಅವ್ನ್ ಖುಷಿ ನಾವು ಎಕ್ಸ್ಪೆಕ್ಟ್ ಮಾಡೋದು. ಎಷ್ಟ್ ನೆಕ್ಸ್ಟ್ ಕೇಳಿದೀರಾ, ಡ್ಯಾಡ್ ಸ್ಕ್ರೀನ್ ಅವ್ರು ಕೇಳಿದೀರಾ, ಹೌ ಮಚ್ ಯುವರ್ ಯೂಟ್ಯೂಬ್ ಇನ್ಕಮ್ಸ್ ಇಸ್. ಎಸ್ ನಂದೇನ್ ಯೂಟ್ಯೂಬ್ ಅಲ್ಲಿ ಏನ್ ಅಷ್ಟು ಮನಿ ಏನ್ ಅರ್ನ್ ಮಾಡ್ತಾ ಇಲ್ಲ, ಅಷ್ಟೇನ್ ಮನಿ ಬರಲ್ಲ. ಅಂದ್ರೆ ಇವಾಗ ರೀಸೆಂಟ್ ಆಗಿ ಒಂದ್ ಯೂಟ್ಯೂಬ್ ಚಾನಲ್ ನೀವೇ ನೋಡಿರ್ತೀರಾ, ಅಷ್ಟೇನ್ ವ್ಲಾಗ್ಸ್ ಮಾಡ್ತಿರ್ಲಿಲ್ಲ, ಇಂಟ್ರೆಸ್ಟ್ ಕೂಡ ಇರ್ಲಿಲ್ಲ. ಅಷ್ಟೇನ್ ಇನ್ಕಮ್ ಇಲ್ಲ ನನ್ಗೆ. ಆನೆಸ್ಟ್ ಆಗಿ ನಾನು ಹೇಳ್ತೀನಿ, ನಂಬ್ತಿರೋ ಬಿಡ್ತಿರೋ ಅದು ಕೆಲವೊಬ್ರು ನಂಬೋದು, ಕೆಲವೊಬ್ರು ನಂಬೇರೆ ಇರ್ಬೋದು. ನನ್ ಯೂಟ್ಯೂಬ್ ಪೇಮೆಂಟ್ ಬಂದು 15K ಒಳಗಡೆ ಅಷ್ಟೇ ಬರೋದು. ಅದು ನನ್ಗೆ ಮಂತ್ಲಿ ಬರಲ್ಲ. ಮಂತ್ಲಿ ನನ್ ಕಂಟಿನ್ಯೂಸ್ ಆಗಿ ವ್ಲಾಗ್ ಹಾಕಿದ್ರೆ ಒಂದ್ 10 ಮೇಲೆ ಅಥವಾ 13 ಒಳಗಡೆ ಬರುತ್ತೆ. ಅದ್ ಬಿಟ್ರೆ ಅಷ್ಟೇ ನನ್ ಯೂಟ್ಯೂಬ್ ಅಲ್ಲಿ ಏನ್ ಇನ್ಕಮ್ ಇಲ್ಲ. ನನ್ ಅಷ್ಟೊಂದು ಅದ್ರ ಬಗ್ಗೆ ಯೂಟ್ಯೂಬ್ ಇನ್ಕಮ್ ಬಗ್ಗೆ ಅಷ್ಟೊಂದು ನಾನೇನು ಕಾನ್ಸಂಟ್ರೇಟ್ ಮಾಡಲ್ಲ. ನೆಕ್ಸ್ಟ್ ಕೇಳಿದ್ರ ಕ್ಯಾಂಡಿ 22 ಅವ್ರು ಕೇಳಿದ್ದಾರೆ, ಯಾಕೆ ನೀವು ಹೊಸ ಮನೆ ಮಾಡಿದ್ದು ಅಂಡ್ ಹೇಳಿ, ನೀವ್ ಯಾಕೆ ತಾಳಿ ಕಾಲುಂಗ್ರ ಹಾಕೊಳಲ್ಲ ಅಂತ. ಎಸ್ ಇದನ್ನ ನಾನು ಹೇಳ್ಬೇಕು. ಎಸ್ ನಾನು ಕಾಲುಂಗ್ರ ಇವಾಗ ಪ್ರೆಸೆಂಟ್ ಆಗಿ ಹಾಕಿರೋದು ನೆನ್ನೆ ಅಪ್ಲೋಡ್ ಮಾಡಿದೀನಿ. ಅಂದ್ರೆ ನಾನು ಫಸ್ಟ್ ಕೂಡ ನಾನು ಕಾಲುಂಗ್ರ ತಗೊಂಡ್ ಹಾಕೊಂಡಿದ್ದೆ, ಬಿಕಾಸ್ ನನ್ಗೆ ಅಂದ್ರೆ ನನ್ ಸೈಜ್ಗೆ ಅದ್ ಆಯ್ತಿರ್ಲಿಲ್ಲ ಅನ್ಬಿಟ್ಟು ಏನ್ ಮಾಡ್ಸಿದೆ, ಕಟ್ ಮಾಡ್ಸಿ ಹಾಕಿದ್ ನನ್ಗೆ ಇಲ್ಲಿ ಸ್ಕಿನ್ ಡ್ಯಾಮೇಜ್, ಅಂದ್ರೆ ಕ್ಯೂ ತರ ಆಯ್ತಿತ್ತು, ಮತ್ತೆ ಸ್ವಲ್ಪ ಗಾಯ ಕೂಡ ಆಗ್ಬಿಡ್ತಿತ್ತು. ಅದಕ್ಕೆ ಏನ್ ಮಾಡ್ದೆ, ರೀಸೆಂಟ್ ಆಗಿ ಹಸ್ಬೆಂಡ್ ಆಗಿಲ್ಲ ಅಂದ್ರೆ ಬಿಚ್ಚಿಟ್ಬಿಡು ಅಂತ. ಅಂಡ್ ತಾಳಿ ಬಗ್ಗೆ ಕೇಳಿದಾರೆ, ಎಸ್ ನಾನ್ ತಾಳಿ ಹಾಕೋತೀನಿ, ಹಾಕೊಳಲ್ಲ ಅಂತಲ್ಲ. ಬಟ್ ನಾನ್ ಔಟ್ ಸೈಡ್ ಹೋದಾಗ ಹಾಕೊಳಕ್ ಸ್ವಲ್ಪ ಭಯ ಆಗುತ್ತೆ. ಈಗ ತಾಳಿನ ಅಂದ್ರೆ ನಮ್ಗ್ ಗೊತ್ತಿರೋರ್ಗೆ ತಾಳಿ ಯಾರೋ ಒಬ್ರು ಕಿತ್ಕೊಳಕ್ ಬಂದಿದ್ರು. ಅಂದ್ರೆ ನಾನ್ ಪೂಜೆ ಮಾಡ್ಬೇಕಾರೆ ಹಾಕೋತೀನಿ, ದೇವಸ್ಥಾನಕ್ ಹೋಗ್ಬೇಕಾರೆಲ್ಲ ಹಾಕೊಂಡೆ ಹಾಕೋತೀನಿ, ಮನೇಲಿ ಪೂಜೆ ಮಾಡ್ಲಿಲ್ಲ ಆಚೆ ದೇವಸ್ಥಾನಕ್ ಹೋಗ್ಲಿ ಹಾಕೋತೀನಿ. ಬಟ್ ನಾನು ಯಾವಾಗ್ಲೂ ಹಾಕೊಳಕ್ಕೆ ನನ್ಗೆ ಸ್ವಲ್ಪ ಭಯ ಇದೆ. ಬಿಕಾಸ್ ಇವಾಗ ಅದನ್ನು ಕಷ್ಟಪಟ್ಟು ತಗೊಂಡಿರೋದು, ಎಲ್ಲಿ ಕಣ್ಮುಂದೆನೆ ಒಬ್ರದ್ದು ಆತರ ಆಗಿದ್ ನೋಡ್ದಾಗಿಂದ ನನ್ಗೆ ಹಾಕೊಂಡು ಗೋಲ್ಡ್ ಹಾಕೊಂಡು ಓಡಾಡಕ್ಕೆ ಭಯ ಆಗೋದ್ರಿಂದ ಎಲ್ಲ ಬಿಚ್ಚಿಟ್ಬಿಟ್ಟಿದೀನಿ, ಸುಮ್ನೆ ಯಾಕ್ ಬೇಕು ಅಂದ್ಬಿಟ್ಟು. ಸೊ ಆತರ ಏನಿಲ್ಲ, ನಾನು ಹಾಕೊಂಡೆ ಹಾಕೋತೀನಿ. ಎಸ್ ನೆಕ್ಸ್ಟ್ ಹೇಳಿದೀರಾ, ಸಾರಿ ಯಾವ್ದು ಯಾರೋ ಇನ್ನೊಬ್ರು ಕೇಳಿದೀರಾ, ನೀವಿರೋ ಮನೆ ಸ್ವಂತನಾ ಅಥವಾ ರೆಂಟಾ ಹೇಳಿ. ಇಲ್ಲ, ನಾವಿರೋದು ಸ್ವಂತ ಮನೇನೂ ಅಲ್ಲ, ರೆಂಟು ಅಲ್ಲ, ಲೀಸ್ ಹೌಸ್ ಅಲ್ಲಿ ಇರೋದು ನಾವು. ಫಸ್ಟ್ ಇದ್ದಿದ್ ಕೂಡ ಮನೇನು ನಾವು ಲೀಸ್ ಹೌಸ್ ಅಲ್ಲೇ ಇದ್ದಿದ್ದು. ಅಂದ್ರೆ 1 ಇಯರ್ ಏನೋ ರೆಂಟ್ ಅಲ್ಲಿ ಇದ್ವಿ. ಅಂಡ್ ಅಲ್ಲಿಂದ 1 ಇಯರ್ ಆದ್ಮೇಲೆ ಸಂಜು ದುಬೈಲಿ ಇದ್ದಾಗ 1 ಇಯರ್ ಆದ್ಮೇಲೆ ಲೀಸ್ಗೆ ಹೋದ್ವಿ. ಅಲ್ಲಿ ಲೀಸ್ ಹೋಗಿ ಮತ್ತೆ ಅಲ್ಲಿ 1 ಇಯರ್ ಇದ್ದೆ, ಆಮೇಲೆ ಇಲ್ಲಿ ಬಂದಾಗ್ಲೂ ಲೀಸ್ ಬಂದಿರೋದು. ಆಮೇಲೆ ಪ್ರಜ್ವಲ್ ಅವ್ರು ಕೇಳಿದೀರಾ, ಅಕ್ಕ ನಿಮ್ದು ಅಣ್ಣದು ಮಂತ್ಲಿ ಇನ್ಕಮ್ ಎಷ್ಟು ಪ್ಲೀಸ್ ಹೇಳಿ ಅಂತ ಹೇಳಿದೀರಾ. ಸೊ ಇದೆಲ್ಲ ಸ್ವಲ್ಪ ಹೇಳಕ್ ಕಷ್ಟನೇ, ಹೇಳ್ತೀವಿ ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ ಹಳೆ ವಿಡಿಯೋಸ್ ಅಲ್ಲೂ. ಬಟ್ ಅದನ್ನೇ ಒಂದು ಸಪ್ರೇಟ್ ಆಗಿ ವ್ಲಾಗ್ ಅಲ್ಲಿ ಹೇಳ್ತೀನಿ. ಅಂದ್ರೆ ಮಂತ್ಲಿ ಇನ್ಕಮ್ ಬಗ್ಗೆನು ಹೇಳ್ತೀನಿ, ಮಾಡೋ ಜಾಬ್ ಬಗ್ಗೆನು ಹೇಳ್ತೀನಿ, ಅಂಡ್ ಏನೇನು ಬರೋ ಅಮೌಂಟ್ ಅಲ್ಲಿ ನಾವ್ ಏನೇನ್ ಪ್ಲಾನಿಂಗ್ ಮಾಡ್ಕೋತೀವಿ ಅಂತ ಇನ್ನು ಹೇಳ್ತೀವಿ. ಬಿಕಾಸ್ ಇನ್ನೊಬ್ರಿಗೆ ಅದು ಯೂಸ್ಫುಲ್ ಆಗ್ಬೋದು ನಮ್ಗೆ ನಾವ್ ಹೇಳೋದು. ಸೊ ಅದನ್ನ ಆದಷ್ಟು ಬೇಗ ನಾನು ಹೆಂಗೆ ಮನಿ ಸೇವ್ ಮಾಡೋದು ಅಂಡ್ ಸಾರಿ ಹೆಂಗೆ ಮನಿ ಸೇವ್ ಮಾಡೋದು, ಮತ್ತೆ ಇನ್ಕಮ್ ಏನು,
ಇನ್ವೆಸ್ಟ್ಮೆಂಟ್ ಏನು ಎಲ್ಲ ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಅಪ್ಡೇಟ್ ಕೊಡ್ತೀನಿ. ನೆಕ್ಸ್ಟ್ ರಕ್ಷಾ ನಾವು ಕೇಳಿದೀರಾ, ನೀವಿರೋದು ಯಾವ ಏರಿಯಾ ಅಂತ ಹಾಕಿದೀರಾ. ನಾವಿರೋದು ಯೂನಿವರ್ಸಿಟಿ ಬಾಪೂಜಿ ಯೂನಿವರ್ಸಿಟಿ ಭುವನೇಶ್ವರಿ ನಗರ ಹತ್ರ ಇರೋದು ನಾವು. ನೆಕ್ಸ್ಟ್ ಕಾವ್ಯ ಗೌಡ ಅವ್ರು ಕೇಳಿದೀರಾ, ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ಏನು, ಐ ಮೀನ್ ಯೂಟ್ಯೂಬ್ ಇಂದ ಎಷ್ಟು ಬರುತ್ತೆ ಅಂಡ್ ನಿಮ್ಮ ಇನ್ಕಮ್ ಎಷ್ಟು ಅಂತ. ಯೂಟ್ಯೂಬ್ ಇಂದ ಅಷ್ಟೇನು ಅಮೌಂಟ್ ನನ್ಗೆ ಅದ್ರ ಬಗ್ಗೆ ನನ್ಗೆ ಅಷ್ಟೇನು ಇದು ಇಲ್ಲ. ಸೊ ಯೂಟ್ಯೂಬ್ ಅಲ್ಲಿ ಅಷ್ಟು ಅಮೌಂಟ್ ಬರಲ್ಲ. ಅದೇ ಬಂದ್ರೆ ಮಿನಿಮಮ್ ಹೇಳಿದಲ್ಲ 10 ಮೇಲೆ 13 ಒಳಗಡೆ, ಹಬ್ಬ ಅಂದ್ರು 15 ಒಳಗಡೆ ಬರುತ್ತಷ್ಟೇ. ಅಂಡ್ ಇನ್ನೊಬ್ರು ಹೇಳಿದ್ದೀರಾ, ಯೂಟ್ಯೂಬ್ ಅಲ್ಲಿ ಡೈಲಿ ರೂಟೀನ್ ಲಾಂಗ್ ವಿಡಿಯೋ ಮಾಡಿ. ಎಸ್, ಡೈಲಿ ಆದಷ್ಟು ಬೇಗ ಮಾಡ್ತೀನಿ. ಅಂಡ್ ಡೈಲಿ ವ್ಲಾಗ್ ಕೂಡ ಇವಾಗ ಮಾಡ್ತಾ ಇದೀನಿ ಕಂಟಿನ್ಯೂಸ್ ಆಗಿ. ಅದನ್ನೇ ಕೂಡ ಅಟ್ಲೀಸ್ಟ್ ಒಂದೊಂದ್ಸಲ ಒಂದೊಂದ್ ದಿವಸ 2 ದಿವಸ ಹೆಚ್ಚು ಕಮ್ಮಿ ಆಗ್ಬೋದು, ಬಟ್ ಆದಷ್ಟು ಟ್ರೈ ಮಾಡೇ ಮಾಡ್ತೀನಿ. ಪೂಜಾ ಪ್ರಸಾದ್ ಅವ್ರು ಕೇಳಿದೀರಾ, ವಾಟ್ ಈಸ್ ಯುವರ್ ಏಜ್, ವೇರ್ ಯುವರ್ ಹಸ್ಬೆಂಡ್ ವರ್ಕ್ ಅಂಡ್ ಯುವರ್ ನ್ಯೂ ಹೋಮ್ ಲೀಸ್ ಆರ್ ರೆಂಟ್ಸ್ ಇಸ್. ಅವಲ್ ಹೇಳ್ದಂಗೆ ಲೀಸ್ ಹೌಸ್. ಇನ್ನೊಬ್ರು ಮತ್ತೆ ಕೇಳಿದ್ರೆ ಅಶ್ವಿನಿ ಅವರು, ನಿಮ್ಮ ಯೂಟ್ಯೂಬ್ ಇನ್ಕಮ್ ಎಷ್ಟು ಅಂತ. ಆಲ್ರೆಡಿ ಅದನ್ನ ಅಪ್ಡೇಟ್ ಕೊಟ್ಟಿದ್ದೀನಿ. ಮತ್ತೆ ಬಿಂದು ಆಚಾರ್ ಅವರು ಕೇಳಿದೀರಾ, ಅಣ್ಣ ಅವರಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಗುವಂತ ಒಂದು ಗುಣ ಯಾವುದು ಅಂತ ಕೇಳಿದೀರಾ. ಎಸ್, ಒಂದು ಗುಣ ಎಲ್ಲ ಹೇಳಕ್ಕಾಗಲ್ಲ, ತುಂಬಾ ಗುಣಗಳಿದೆ. ಏನು ಅಂದ್ರೆ ನನ್ನ ಹಸ್ಬೆಂಡ್ಗೆ ಈಗೋ ಇಲ್ಲ. ಅಂದ್ರೆ ಹುಡುಗಿನ ಮನೆ ಕೆಲಸ ಮಾಡ್ಬೇಕು, ಹುಡುಗಿರೆ ಎಲ್ಲಾ ಮಾಡ್ಬೇಕು, ನಾವೇನೋ ಮಾಡ್ಬೋದನ್ನ ಈಗೋ ಇಲ್ಲ. ನಾನೇನಾದ್ರು ಕೆಲಸ ಮಾಡ್ತಿದ್ದೆ ನಂಗೂ ಹೆಲ್ಪ್ ಮಾಡ್ತಾನೆ, ಎಲ್ಲಾ ಮಾಡ್ಕೊಡ್ತಾನೆ, ಏನು ಆತರ ಎಲ್ಲ ಈಗೋ ಇಲ್ಲ. ಅಂಡ್ ಇನ್ನೊಂದ್ ಏನಂದ್ರೆ ತುಂಬಾ ಇಷ್ಟ ಅಂದ್ರೆ ನನ್ ಫ್ಯಾಮಿಲಿ ಜೊತೆ ಇಲ್ಲ ಅವ್ರ ಫ್ಯಾಮಿಲಿ ಜೊತೆ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ಅದೊಂದು ಖುಷಿ ನನ್ಗೆ. ಅಂದ್ರೆ ನಮ್ಮ ಆಲ್ಮೋಸ್ಟ್ ಈ ಮದ್ವೆ ಆಗಿರೋ ಅಳಿಯಂತ ಯಾರು ಅತ್ತೆಯವ್ರ ಜೊತೆ ಮಗನ್ ತರ ಇರಲ್ಲ, ಫ್ರೆಂಡ್ ತರ ಟ್ರೈ ಮಾಡಲ್ಲ, ಅಳಿಯನ್ ತರಾನೇ ಇರ್ತಾನೆ. ಬಟ್ ನನ್ ಜೊತೆ ಆಗಿರ್ಬೋದು, ನಮ್ಮ ಮನೆಯವ್ರ ಜೊತೆ ಆಗಿರ್ಬೋದು, ಇನ್ನು ಅವ್ರ ಫ್ಯಾಮಿಲಿ ಕೂಡ ಅಷ್ಟೇ, ಯಾರ ಜೊತೆನೂ ಫ್ರೆಂಡ್ಲಿ ಆಗಿರೋದು ಜಾಸ್ತಿ. ಅದೊಂದು ತುಂಬಾ ಇಷ್ಟ. ಅಂಡ್ ಯಾವ್ದೇ ತರ ನನ್ಗಂತೂ ಯಾವ್ದೇ ತರ ಕಂಡೀಷನ್ ಮಾಡಿಲ್ಲ ಇದುವರೆಗೂ. ಅದೊಂದು ತುಂಬಾ ಇಷ್ಟ. ಇನ್ನು ಹೇಳ್ತಾ ಇರೋದು ತುಂಬಾ ಜಾಸ್ತಿ ಇದೆ. ನೆಕ್ಸ್ಟ್ ಇನ್ನೊಬ್ರು ಹೇಳಿದೀರಾ, ಸೂಪರ್ ಟಾಕ್ಸಿಕ್ ಅವರು, ಯು ಆರ್ ಲುಕಿಂಗ್ ರಿಯಲಿ ಅಮೇಜಿಂಗ್ ಅಂತ ಹೇಳಿದ್ರೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೇಮ್ ಇನ್ನೊಬ್ರು ಹೇಳಿದೀರಾ, ಅಚ್ಚು ಅವರು, ಓಮ್ ಟೂರ್ ಅಂತ ಹೇಳಿದೀರಾ. ಎಸ್, ಇಷ್ಟು ಇದಕ್ಕೆ ನಾನು ಆನ್ಸರ್ ಕೊಟ್ಟಿದ್ದೀನಿ. ಓಮ್ ಟೂರ್ನು ಆದಷ್ಟು ಬೇಗ ನಿಮ್ಮ ಹತ್ರ ನಾನು ತರ್ತೀನಿ. ಅದು ಸ್ವಲ್ಪ ಟೈಮ್, ಅವಲೇ ಹೇಳ್ದಂಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ವೇಟ್ ಮಾಡ್ತಾ ಇರಿ. ಅಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇದೆ, ನಂಗೂ ಕೂಡ ವಿಡಿಯೋಸ್ ಮಾಡಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಎಸ್, ನಾನ್ ನೋಡ್ದಂಗೆ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅಂಡ್ ಇನ್ನು ಕೆಲವೊಬ್ರು ಜನ ಮಾತ್ರ ಕಮೆಂಟ್ ಅಥವಾ ಏನೋ ಒಂಥರ ಹೊಟ್ಟೆ ಅವ್ರಿಗೆ ಏನೋ ಕಮೆಂಟ್ ಮಾಡ್ತಾರೆ. ಯಾರೋ ಒಬ್ರು ಕಮೆಂಟ್ ಮಾಡಿದ್ವಿ, ಯಾರ್ದೋ ಮನೆ ಎಲ್ಲಮ್ಮನ್ ಜಾತ್ರೆ ಅಂತ. ಸೊ ನಾವೇನ್ ಯಾರ್ದೋ ಮನೆ ಎಲ್ಲಮ್ಮನ್ ಜಾತ್ರೆ ಏನು ಇಲ್ಲ. ನಾವ್ ಎಷ್ಟ್ ಕಷ್ಟ ಪಟ್ಟಿದೀವಿ, ಅದಕ್ಕೆ ಎಷ್ಟು ಹಾರ್ಡ್ ವರ್ಕ್ ಇದೆ. ಈ ಮನೆಗ್ ಬರಕ್ಕೆ, ಆ ಮನೆಯಿಂದ ಈ ಮನೆಗ್ ಬರಕ್ಕೆ ಒಂದ್ ಸ್ಟೇಜಿಗೆ ನಾವ್ ಬರ್ತೀವಿ ಅಂದ್ರೆ ನೋಡೋರು ಅನ್ಕೋತಾರೆ, ಹಂಗೆ ಹಿಂಗೆ ಅಂತ ಏನೋ ಮಾತಾಡ್ಕೊಂತಾರೆ. ಬಟ್ ಅದಕ್ಕೆ ಇಷ್ಟು ಕಷ್ಟ ಆಗುತ್ತೆ ಅಂತ ಪ್ರೆಸೆಂಟ್ ಅವ್ರು ಅನುಭವಿಸಿರ್ತಾರಲ್ಲ, ಅವ್ರಿಗೆ ಮಾತ್ರ ಅದ್ರದ್ದು ಕಷ್ಟ ಗೊತ್ತಾಗೋದು. ಬೇರೆದವ್ರು ಕಮೆಂಟ್ ಮಾಡೋದ್ರೆಲ್ಲ ಗೊತ್ತಾಗಲ್ಲ. ಸೊ ಯಾರೇನೇ ಅನ್ಕೊಳ್ಳಿ, ನಾವು ಇಷ್ಟೇ ನಮ್ ಬಗ್ಗೆ ನಾನೇ ಅಂತಾರೆ ಯಾರೇ ಆದ್ರೂ ಅಷ್ಟೇ. ನನ್ ಮೈಂಡ್ ಸೆಟ್ ಇಲ್ಲ ಅವರಿಂದ ಅಷ್ಟೇ ಇರೋದು. ಯಾರೇನೇ ಅನ್ಕೊಳ್ಳೋರು ಅನ್ಕೋತಾ ಇರ್ಬೇಕು. ನಾವ್ ಮಾಡೋ ಕೆಲ್ಸ ನಾವ್ ಮಾಡಿ ಮುಂದೆ ಹೋಯ್ತಾ ಇರ್ಬೇಕು. ನಾನಂತೂ ಯಾರೇನು ತಲೆಗೆ ಹಾಕೊಳ್ಳೋದೇ ಇಲ್ಲ. ತಲೆಗೆ ಹಾಕೊಂತ ಕೂತ್ಕೊಂಡ್ರೆ ನಮ್ಗೇನ್ ಸಿಗುತ್ತೆ, ಏನು ಸಿಗಲ್ಲ. ಈಗ ಅವಾಗ ಆತರ ಎಲ್ಲ ಕಮೆಂಟ್ ಮಾಡ್ತಿರೋದು ನಾನ್ ಯೋಚನೆ ಮಾಡ್ಕೊಂಡ್ ಕೂತಿದ್ರೆ ನಾನು ಇವಾಗ ಈ ತರ ಇರ್ತಿರ್ಲಿಲ್ಲ. ಸೊ ಸ್ವಂತ ಕಷ್ಟ ಪಟ್ಟಿರೋದು, ಯಾರ್ದೇ ತರ ಸಪೋರ್ಟ್ ತಗೊಂಡಿಲ್ಲ. ಯಾವ್ದೇ ತರ ಯಾರ್ದು ಅಪ್ಪ ಅಮ್ಮನ ಆಸ್ತಿ, ಅಜ್ಜಿ ತಾತನ ಆಸ್ತಿ ಅಂತ ನಂಬ್ಕೊಂಡಿಲ್ಲ. ಕೆಲವೊಬ್ರು ಮಾತಾಡ್ಕೊಳ್ಳಿ, ಸ್ವಂತ ಕಷ್ಟ ಪಟ್ಟು ಬಂದಿರಂತ ನಮ್ಗೊಂದ್ ಹೆಮ್ಮೆ ಇರುತ್ತೆ. ಸೊ ತಲೆ ಕೆಡ್ಸ್ಕೊಬಾರ್ದು. ನಾವ್ ಪ್ರೀತಿ ಮಾಡೋರ್ನ ನಾವ್ ಇಷ್ಟ ಪಡೋರ್ನ, ಇಷ್ಟ ಪಡೋರ್ ಬಗ್ಗೆ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕು. ಅದನ್ ಬಿಟ್ಟು ಬೇರೆದಿರೋರ್ ಬಗ್ಗೆ ಎಲ್ಲ ತಲೆಗೆ ಹಾಕೊಂಬಾರ್ದು. ಸೊ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ನಿಮ್ಗೆ ಮುಂದಿನ ಬ್ಲಾಗ್ ಏನ್ ಬೇಕು ಅಂತ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಇನ್ನೊಂದು, ನಾನು ನಿನ್ನೆ ಒಂದು ಶುಗರ್ ಮತ್ತೆ ಟೀ ಪೌಡರ್, ಕಾಫಿ ಪೌಡರ್ದು ಜಾರ್ಗ್ ಹಾಕಿದ್ದೆ, ಕಂಟೈನರ್ ಬಾಕ್ಸ್. ಅದನ್ನ ಕೇಳಿದಿರಾ. ಅಂಡ್ ನಾನು ಅದೇ ಬ್ಲಾಗ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದೀನಿ. ಯಾರು ಚೆಕ್ ಮಾಡಿ ಅವ್ರು ಚೆಕ್ ಮಾಡ್ಕೊಳ್ಳಿ.
ಸೊ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ನಿಲ್ಗೆ ಏನ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು.